ನಂದನಾಕುಲ ನಂದಗೋಕುಲ. ಅಣ್ಣ, ಇಷ್ಟೊತ್ತಿಗೆಲ್ಲ ನಮ್ಮ ಅಮ್ಮ ಗೆದ್ದಿದ್ದಾಳೆ ಅಂತ ಅನೌನ್ಸ್ ಆಗಿರುತ್ತೆ ಅಲ್ವಾ? ಇಷ್ಟೊತ್ತಿಗೆ ಅಮ್ಮ ಬರ್ಬೇಕಿತ್ತು, ಇನ್ನು ಯಾಕೆ ಬಂದಿಲ್ಲ? ಅವಳು ಗೆದ್ದಿದ್ದಾಳ ಅಥವಾ ನನ್ನ ಮಗಳು ಸೋಲಕ್ ಚಾನ್ಸೇ ಇಲ್ಲ. ಕಾಲೇಜ್ ಎಲೆಕ್ಷನ್ ಗೆದ್ದು ಸಂಭ್ರಮ ಮಾಡ್ತಿರ್ಬೇಕು, ಅದಕ್ಕೆ ಲೇಟ್ ಆಗಿದೆ ಅಷ್ಟೇ. ನೋಡ್ರಪ್ಪ, ಚೆನ್ನಾಗಿ ಡ್ಯಾನ್ಸ್ ಮಾಡ್ಬೇಕಾಯ್ತಾ? ಅದ್ಭುತವಾಗಿರ್ಬೇಕು ಒಂದೊಂದು ಸ್ಟೆಪ್ನು. ಅಣ್ಣ, ಇವನು ಹ್ಯಾಪ್ ಮರ ಹಾಕೊಂಡ್ಬರ್ತಾ ಇರೋದು ನೋಡಿದ್ರೆ ಪಕ್ಕ ಸೋತಿದ್ದಾನೆ ಅಲ್ವಾ? ಏನಪ್ಪ ರಾಜಾ, ಬೈಲಿ ಬಾಯ್ಲಿ. ಏನು ಮಾಡಲ್ಲ ಬಾ. ಅಲ್ಲಲ್ಲಮ್ಮ, ಬೈಲಿ ಜಾಣ. ಅಣ್ಣ, ನಮ್ಮಮ್ಮು ಗೆದ್ಲು ಅಂತ ಸೆಲೆಬ್ರೇಷನ್ ಮಾಡೋದಕ್ಕೆ ಈ ಹುಲಿ ವೇಷದವ್ರು ಕರ್ಸಿದೀವಲ್ವಾ, ಅವ್ಳು ಬರೋ ಸ್ವಲ್ಪ ಲೇಟ್ ಆಗ್ತಾ ಇದೆಯಲ್ವಾ, ಅದಕ್ಕೆ ನಮ್ಮ ಶತ್ರು ಮಗ ಸೋತಿರೋದನ್ನ ನಾವು ಸೆಲೆಬ್ರೇಟ್ ಮಾಡೋಣ. ಏನಂತೀಯ? ಆಗ್ಲಿ. ಶುರು ಮಾಡ್ರಪ್ಪ, ಏನ್ ನೋಡ್ತಾ ಇದ್ದೀರಾ? ಅತ್ತೆ, ಏನ್ ನಡೀತಾ ಇದೆ ಇಲ್ಲಿ? ಅದೇ ನನ್ಗೂ ಅರ್ಥ ಆಗ್ತಿಲ್ಲ ಕಣೆ. ಅಪ್ಪ, ಚಿಕ್ಕಪ್ಪ, ಏನಿದೆಲ್ಲ? ಬಾ ಮಗಳೇ ಬಾ, ಇವತ್ತು ನೀನ್ ಗೆದ್ದಿರೋದು ನನಗೆ ಹೆಮ್ಮೆ ಆಗ್ತಾ ಇದೆ. ಗೆದ್ದಿದ್ದು ನೀನಲ್ಲ ಮಗಳೇ, ನಾವು. ಅದಕ್ಕೆ ಈ ಸಂಭ್ರಮ. ಮೊದ್ಲು ಅವ್ರಿಗೆ ಡ್ಯಾನ್ಸ್ ನಿಲ್ಸಕ್ ಹೇಳಿ ಚಿಕ್ಕಪ್ಪ. ಇರ್ಲು ಬಿಡು ಮಗಳೇ, ಶತ್ರುನ ಸೋಲ್ಸ್ಕೊಂಡ್ ಬಂದಿದ್ಯಾ ಅಂದ್ರೆ ನಮ್ಗೆ ಇಷ್ಟು ಮಾಡಕ್ ಆಗಲ್ವಾ? ಇದೇನಿದು? ಅಮ್ಮ ಶತ್ರು ಮುಂದೆ ಬಂದಿದ್ರು, ಹ್ಯಾಪ್ ಮರೆ ಹಾಕೊಂಡಿದ್ದಾಳಲ್ಲ. ಮೀನಾ, ವಲ್ಲಭ ಎಲೆಕ್ಷನ್ ಅಲ್ಲಿ ಸೋತ್ಬಿಟ್ಟ ಅನ್ಸುತ್ತೆ, ಅದಕ್ಕೆ ನಮ್ಮ ಅಣ್ಣಂದ್ರೆಲ್ಲ ಇಷ್ಟು ಸಂಭ್ರಮ ಪಡ್ತಿರೋದು. ಏಯ್, ನೀನ್ ಯಾಕೋ ಡ್ಯಾನ್ಸ್ ಮಾಡ್ತಾ ಇದೀಯಾ? ಅಣ್ಣ, ಎಲೆಕ್ಷನ್ ಅಲ್ಲಿ ಸೋತೋಗಿದ್ದಾನಲ್ಲ, ತಲೆ ಕೆಟ್ಟಾಗಿರುತ್ತೆ, ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಸೋತ್ರೆ ತಲೆ ಕೆಡುತ್ತೆ ಅನ್ನೋದಾದ್ರೆ ನಿಮ್ ಮಗಳನ್ನ ಮೊದ್ಲು ಯಾವ್ದಾದ್ರು ಒಳ್ಳೆ ಡಾಕ್ಟರ್ ಹತ್ರ ತೋರಿಸಿ. ಏನು ಹೇಳ್ತಾ ಇದ್ಯಾ? ಸರಿಯಾಗಿ ಕೇಳಿಸ್ಕೊಳ್ಳಿ, ಇವತ್ತು ಕಾಲೇಜ್ ಎಲೆಕ್ಷನ್ಸ್ ಅಲ್ಲಿ ಗೆದ್ದಿರೋದು ವಲ್ಲಭ ನಂದಕುಮಾರ್. ಏನ್ ಹೇಳಿ? ವಲ್ಲಭ ನಂದಕುಮಾರ್. ಸುಳ್ಳು ಹೇಳ್ಬೇಡ, ನನ್ನ ಮಗಳೇ ಗೆದ್ದಿರೋದು. ಹೌದಾ? ಅಷ್ಟೊಂದ್ ಡೌಟ್ ಇದ್ರೆ ಒಂದ್ಸಲ ನಿಮ್ ಮಗಳನ್ನೇ ಕೇಳಿ. ಹೇಳೋಮೋ, ಅವ್ನು ಹೇಳ್ತಾ ಇರೋದು ಸುಳ್ಳು ಅಂತ ಹೇಳೋಮೋ. ಅವನ್ ಹೇಳ್ತಾ ಇರೋದು ನಿಜಾನಾ? ಹೌದಪ್ಪ, ಅವ್ನ್ ಹೇಳ್ತಿರೋದ್ ನಿಜ. ಇವತ್ತಿನ ಎಲೆಕ್ಷನ್ ಅಲ್ಲಿ ಅವ್ನ್ ಗೆದ್ದಿರೋದು. ನಿಲ್ಲಿಸು. ಯಾಕ್ರ ಎಂತ ಆಯ್ತು?
ಬರ್ಲಿ ಅಲ್ಲ, ಇನ್ನೊಂದು ಸ್ಟೆಪ್ ಬರ್ಲಿ ಅಲ್ಲ. ಹಾಕ್ರಿ ಮರ, ಎಂತ ಸಾವಿದು. ಮ್ಯೂಸಿಕ್ ಬರ್ಲಿ. ಕರ್ಸಿರೋದು ನಾನು, ಅವ್ನ್ ತಕ್ಕಂತ ಕುಡಿತಾ ಇದ್ದೀರಲ್ಲ, ನಿಲ್ಲಿಸ್ರ. ಸರ್ ನಮ್ಮ ಪೇಮೆಂಟ್ ಕೊಡಿ ಸರ್, ನಾವು ಹುಡ್ತೀವಿ. ಸೂಪರ್ ಸರ್, ಸೂಪರ್ ಡ್ಯಾನ್ಸ್. ಥ್ಯಾಂಕ್ ಯು. We shot cold, savage and counter, kill confirm, no stop in the. We shot cold, savage, kill confirm. ನನ್ ಗೆಲುವನ್ನ ಈ ರೇಂಜಿಗೆ ಸೆಲೆಬ್ರೇಟ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ ಯು ಚಿನ್ನ. ನಿಮ್ ಸಹಕಾರ, ನಿಮ್ ಪ್ರೀತಿ, ನಿಮ್ ಬೆಂಬಲ ಎಲ್ಲ ಹಿಂಗೆ ಇರ್ಲಿ ಚಿನ್ನ. ಏನಮ್ಮು ನೀನು ನಮ್ ಶತ್ರುಗಳ ಮುಂದೆ ನಮಗ ಅವಮಾನ ಮಾಡ್ಬಿಟ್ಟಿಯಲ್ಲ. ಮದರ್ ಇಂಡಿಯಾ ಅದ್ಕೆ ಐ ಆಮ್ ಕಮಿಂಗ್. ಅತ್ತೆ ವಲ್ಲಭಂಗ ಆಡ್ತಿದ್ದಾರಲ್ಲ. ಅದೇ ನನಗ್ ಗೊತ್ತಿಲ್ವಾ, ಬಂದ್ಬಿಟ್ಲು ಅತ್ತೆಗೆ ಹೇಳ್ಕೊಡಕ್ಕೆ. ಬೇಗ ಹೋಗ್ ತಗೊಂಬ ಹೋಗೆ. ಆರತಿ ಎತ್ತೀರಿ ನಮ್ಮ ಲಬಲಬ ವಲ್ಲಭಂಗೆ. ಮಮ್ಮಿ, ಆರ್ತಿನ ಸ್ಟ್ರಾಂಗ್ ಆಗಿ ಮಾಡು. ಕಾಲೇಜಲ್ಲಿ ಅದೆಷ್ಟು ಜನ ಹೆಣ್ಮಕ್ಳು ಕಣ್ಣಾಕಿದಾರೋ ಏನೋ. ಆಯ್ತು ನನ್ ಕಂದ, ಹಾಗೆ ಮಾಡ್ತೀನಿ. ಹೌದು ಅಕ್ಕ, ಆರ್ತಿನ ಸರಿಯಾಗಿ ಎತ್ತಬೇಕು. ಯಾಕಂದ್ರೆ ದಿನ ಭಾವ ಮಂಗಳಾರತಿ ಎತ್ತಿ 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 ಬಿಸಾಕ್ಬಿಟ್ಟವ್ರೆ. ಮಾಮ, ಮಮ್ಮಿ ಸ್ವೀಟ್ಸ್ ತಗೋ. ಅಯ್ಯೋ ಬಾಬಾ, ನಿಮ್ಮಪ್ಪಂಗ್ ಮೊದ್ಲು ಕೊಡಿ ಬಂತೆ. ಇವತ್ ನನ್ ಮೂಡ್ ಸರಿ ಇಲ್ಲ, ಅದಕ್ಕೆ ಬದ್ಕೊಂಡೆ. ಇನ್ನೊಂದ್ಸಲಿ ನನ್ ತಂಟೆಗ್ ಬರ್ಬೇಡ. ತಂಟೆಗ್ ಬಂದ್ರೆ ಟಮಟೆ ಬಾಡ್ಸ್ಬಿಡ್ತೀನಿ. ಏನ್ ಹಂಗ್ ನೋಡ್ತಿದ್ಯಾ? ಏನಿಲ್ಲ, ಒರಿಜಿನಲ್ ಅಥವಾ ನಿನ್ ತರ ಬೇಕಾ ಅಂತ ನೋಡ್ತಿದ್ದೆ ಅಷ್ಟೇ. ಏಯ್ ಆಯ್ತು ಹೋಗಲ್ಲ. ಚೈಲ್ಡ್ಗಳು ತಗೊಬಂದು ಸೈಕಲ್ ಹೊಡಿಯೋ ಮಕ್ಳುಗಳಿಗೆ ಗಾಡಿ ಕೊಟ್ರೆ ಹಿಂಗೆ ಆಗೋದು. ರೈಟ್ ಹೇಳು. ಸ್ಟಾರ್ಟ್ ಮಾಡಕ್ ಗೊತ್ತಿಲ್ವಾ? ಹೊಡಿಲಿ. ಸ್ಟಾರ್ಟು ನಾವೇ ಮಾಡ್ಕೊಡ್ಬೇಕಾ? ನಡಿ. ನೀನ್ ನನ್ ಶತ್ರುನೇ ಇರ್ಬೋದು ಕಣೆ, ಆದ್ರೆ ನಿನ್ನ ಸೈಲೆನ್ಸ್ ನ ನೋಡಕ್ಕಾಗಲ್ಲ. ಆ ಇರಿಟೇಟಿಂಗ್ ವಾಯ್ಸ್ ಅಲ್ಲಿ ಯಾವಾಗ್ಲೂ ಕುಯ್ 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 ಅಂತೀಯಲ್ಲ, ಅದೇ ಪರ್ಫೆಕ್ಟ್ ನಿಂಗೆ. ಕಾಫಿ ತುಂಬಾ ಚೆನ್ನಾಗಿತ್ತು, ಥ್ಯಾಂಕ್ಸ್ ಅಕ್ಕ. ಅಷ್ಟಕ್ಕೂ ಅಕ್ಕ, ನಾನ್ ಬರಲ್ಲ ಅಂತಾನೆ ಹೇಳ್ದೆ. ಆದ್ರೆ ನನ್ನ ತಮ್ಮ ಅನಂತು ಪಂಚಮಿ ಹಬ್ಬಕ್ಕೆ ನೀನ್ ಬಂದಿಲ್ಲ ಅಂದ್ರೆ ಹೇಗಕ್ಕ? ಹಾಲ್ ಹಾಕಿ ನಾನು ಬೆನ್ ತಿಕ್ಕೋದ್ ಯಾರು, ಬಾಗಿನ ನಾನು ಯಾರು ಕೊಡ್ಲಿ ಅಂತ ತುಂಬಾ ಹಠ ಮಾಡ್ತಾ ಇದ್ದಾನೆ. ನನಗೂ ಮನ್ಸ್ ತಡಿತಿಲ್ಲ ಅಕ್ಕ, ಹೋಗ್ ಬರ್ತೀನಿ. ನಾನು ಹಬ್ಬಕ್ಕಿರಲ್ಲ ಅಂತ ನನ್ನನ್ ಬೈಕೋಬೇಡ. ಛೇ ಹಾಗೆಲ್ಲ ಏನೂ ಇಲ್ಲ ಇಂದ್ರ, ನೀನ್ ಆರಾಮಾಗಿ ಹೋಗ್ಬಾ. ಇಲ್ಲೇನು ಸಮಸ್ಯೆ ಆಗಲ್ಲ, ನಾನಿದ್ದೀನಲ್ಲ, ಎಲ್ಲ ನಾನು ನೋಡ್ಕೊಳ್ತೀನಿ. ಹಾಗೆ ಅಪ್ಪ ಅಮ್ಮನ ನಿನ್ ತಮ್ಮನ ನಾವ್ ಕೇಳಿದ್ವಿ ಅಂತ ಹೇಳು. ಎಷ್ಟು ಒಳ್ಳೆಯವಳಕ್ಕ ನೀನು. ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಹೊಟ್ಟೆ ಹೊರ್ಕೊಂಡು ನನ್ನನ್ನ ತವ್ರ ಮನೆಗೆ ಕಳಿಸ್ತಾ ಇರ್ಲಿಲ್ಲ. ಯಾಕಂದ್ರೆ ನಿನ್ಗೆ ಅಕ್ಕ, ತಮ್ಮ, ಅಣ್ಣ, ತಂಗಿ ಯಾರೂ ಇಲ್ಲ. ತವ್ರಲ್ಲಿ ನಿನಗೆ ಅಂತ ಇದ್ದಿದ್ದು ನಿಮ್ಮಮ್ಮ ಒಬ್ರೆ. ಪಾಪ, ಈಗ 2 ವರ್ಷದಿಂದ ಅವರೂ ತೀರೋದ್ರು. ನನಗಂತೂ ಅಪ್ಪ, ಅಮ್ಮ, ಅಣ್ಣ, ತಮ್ಮ ಎಲ್ಲರೂ ಇದ್ದಾರೆ. ಏ ಇಂದ್ರ, ಯಾವಾಗ್ಲೂ ತವ್ರ ಮನೆ ಅನ್ಕೊಂಡು ಯಾಕೆ ಕಲಾವತಿನ ಚುಚ್ಚು ಮಾತಾಡ್ತೀಯಾ? ಅಯ್ಯೋ ಅತ್ತೆ, ಇಂದ್ರನ ತಪ್ಪು ತಿಳ್ಕೊಳ್ತಿದ್ರ. ಇಂದ್ರ ಹೇಳಿದ ಹಾಗಲ್ಲ ಅತ್ತೆ. ನೀನ್ ಸುಮ್ನಿರು, ನನಗೆಲ್ಲ ಗೊತ್ತಾಗತ್ತೆ. ನೋಡು ಇಂದ್ರ, ನಿನ್ ತವ್ರ ಮನೆಯವ್ರು ಕರ್ದಿದ್ರೆ ತಾನೆ, ಹೋಗ್ಬಾ. ಅಯ್ಯೋ, ಈಗ ನಾನೇನ್ ಮಾಡ್ದೆ ಅತ್ತೆ? ಅಕ್ಕನಿಗೆ ತವ್ರ ಮನೆ ಇಲ್ಲ, ನನ್ ತವ್ರ ಮನೆನೆ ಅವಳ ತವ್ರ ಮನೆ ಅನ್ಕೊಂತ ಹೇಳಕ್ ಬಂದೆ. ಅದಕ್ಕೆ ನೀವು ನನ್ ಮೇಲೆ ಗೂಬೆ ಕೂರಿಸ್ತಾ ಇದ್ದೀರಲ್ಲ. ಈಗ ನಿಮ್ ಮಗಳ ವಿಷಯನೇ ತಗೊಳ್ಳಿ, ಅವಳಗ್ ತವ್ರಿದ್ಯಾ?
ಆದ್ರೆ ನಿನ್ ಗಂಡ್ಮಕ್ಳು ಅವಳ ಅಣ್ಣಂದ್ರು ಹಬ್ಬಕ್ಕೆ ತವ್ರು ಕರೆದರ ಸಂಬಂಧ ಉಳಿಸ್ಕೊಂಡಿದ್ದಾಳ ಇಲ್ಲ. ಇವ್ರಿಗೆ ತಂಗಿ ಬೇಕಾಗಿಲ್ಲ, ಅವಳಿಗೆ ಮನೆ ಮುಂದೆನೆ ತವ್ರಿದ್ರು ಬರೋ ಹಾಗಿಲ್ಲ. ಅಪ್ಪ ಎಂತಹ ಜೀವನ ಇವ್ರದೆಲ್ಲ. ಏನಾಗಿದೆ ನಮ್ಮ ಜೀವನಕ್ಕೆ? ಇಷ್ಟು ದೊಡ್ಡ ಮನೆ ಇದೆ, ಆಸ್ತಿ ಅಂತಸ್ತು ಆಳು ಕಾಳು ಎಲ್ಲ ಇದ್ದಾರೆ. ಬೇಡ ಅಂತ ಬಿಟ್ಟು ಹೋದವಳ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಬೇಕು? ಇನ್ನೊಂದ್ಸಲ ಈ ವಿಷಯ ಈ ಮನೇಲಿ ಚರ್ಚೆ ಆದ್ರೆ ನಾನ್ ಸುಮ್ನಿರಲ್ಲ ಇಂದ್ರ. ನಾನ್ ಹೇಳಿದ್ನ ನೀವು ಅರ್ಧಂಬರ್ಧ ಕೇಳಿಸ್ಕೊಂಡ್ರಿ. ಅದು ಇಂದ್ರ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರು. ತವ್ರ ಮನೆಗೆ ಹೊಟ್ಟಿಗೆ ತಾನೆ, ಬಾಯಿ ಮುಚ್ಕೊಂಡು ಹೋಗ್ತಾ ಇರೋ. ಆಯ್ತಾಯ್ತು, ನಾ ಹೊರಡ್ತೀನಿ. ಶ್ರೀಕಂಠ, ಜ್ಯೋತಿ, ಬನ್ರೋ ಬೇಗ. ಮೀನಾ, ಸುತ್ಲಿ ದಾರ ತಗೊಂಡು ಈ ಮಾವನ್ ಸೊಪ್ಪೆಲ್ಲ ಕಟ್ಟು ಒಂದ್ ಕಡೆ ಇಟ್ಬಿಡು. ಹಾಗೆ ದೀಪಾವಳಿ ಕಂಬ ದೇವ್ರ ಮನೆಯಿಂದ ತಗೊಂಬ ಹೋಗು. ಶಾ, ನೀನು ಅಷ್ಟೇ ಆ ದೀಪಾನು ಚೆನ್ನಾಗಿ ಒರೆಸಿಟ್ಬಿಡೆ. ಅಮ್ಮ ಅಲ್ಲಮ್ಮ, ಕೇಶವ ವಲ್ಲಭ ಇಬ್ರೇ ಹಬ್ಬಕ್ಕೆ ಕರೆಯಕ್ ಬಂದಿದ್ದಾರೆ. ನೀವೆಲ್ರು ಬರ್ಬೋದಿತ್ತು ತಾನೆ. ಅದು ಅಲ್ದೆ ಅವ್ರನ್ನೆಲ್ಲ ಊಟ ಕೂಡ ಮಾಡ್ದೆ ಹಂಗೆ ಬಂದಿದ್ದಾರೆ. ಯಾಕಷ್ಟೊಂದು ಗಡಿಬಿಡಿ? ಯಾಕಮ್ಮ ಧನ್ಯ ಬೇಜಾರ್ ಮಾಡ್ಕೋತೀಯ? ನಿಮ್ ಮನೆಗ್ ನಾವೇನ್ ಅಪರೂಪ ಏನೇ? ವರ್ಷಕ್ 4 ಸತಿ ನಿಮ್ ಮನೆಗ್ ಬಂದು ಊಟ ಮಾಡ್ತೀವಲ್ಲೇ. ಈ ಸಲಿ ಏನೋ ಸ್ವಲ್ಪ ಗಡಿಬಿಡಿ, ಅದಕ್ಕೆ ಆಗ್ಲಿಲ್ಲ. ಬೇಜಾರ್ ಮಾಡ್ಕೋಬೇಡ್ವೆ. ಅಲ್ಲ ಕಣೆ ರಕ್ಷಾ, ನೀನಾದ್ರೂ ಬರ್ಬೋದಿತ್ತು ತಾನೆ. ಹಲೋ ಸಿಸ್ಟರ್, ನಾಗರ ಪಂಚಮಿಗೆ ಯಾವಾಗ್ಲೂ ಅಣ್ಣ ತಮ್ಮಂದ್ರು ಬಂದು ಕರಿಬೇಕು. ನೀನ್ ಆ ಹಾಡ್ ಕೇಳಿಲ್ವಾ? ಪಂಚಮಿ ಹಬ್ಬ ಉಳಿದಾವ ದಿನನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಕೇಳಿಲ್ವಾ? 4 ದಿನ ಎಲ್ಲಿದೆ? ನಾಳೆನೆ ಹಬ್ಬ. ಆದ್ರೆ ಅಣ್ಣಂದ್ರೆ ಇವತ್ತಲ್ಲ, ಯಾವತ್ಗೂ ಕರಿಯಕ್ ಬರಲ್ಲ. ಅತ್ತೆ, ದೀಪಾವಳಿ ಕಂಬ ಬರೀ ಒಂದ್ ಜೊತೆ ಇದೆ. ಇಲ್ಲಮ್ಮ, ಇನ್ನೂ 2 ಜೊತೆ ಇದೆ. ಸರಿ, ಅದನ್ ಕೊಡು. ಅರೆ ಅತ್ಗೆ, ಯಾವಾಗ ಬಂದ್ರಿ? ಇವಾಗ ಬಂದ್ರಾ? ಕಾಫಿ ಏನಾದ್ರು ಮಾಡ್ಕೊಡ್ಲಾ? ಬೇಡ. ಸರಿ ಅತ್ತೆ, ನಾನು ಹೋಗಿ ಬಾಗಿಲಿಗೆ ತೋರಣ ಕಟ್ತೀನಿ. ಅಮ್ಮ, ಈ ಹುಡುಗಿ ನಿಜವಾಗ್ಲೂ ನಮ್ಮ ಮನೆಗೆ ಇಷ್ಟೊಂದು ಹೊಂದ್ಕೊಂಡು ಹೋಗಿದ್ದಾಳ? ಪರವಾಗಿಲ್ವೇ, ಚೆನ್ನಾಗೆ ಓಡಾಡ್ಕೊಂಡಿದ್ದಾಳೆ. ಇದೆಲ್ಲ ಹೇಗೆ? ಅಕ್ಕ, ನಮ್ಮ ಅತ್ತಿಗೆ ಎಷ್ಟು ಒಳ್ಳೆಯವ್ರು ಗೊತ್ತಾ? ಪಟಪಟ ಅಂತ ಕೆಲಸ ಮಾಡ್ತಾರೆ, ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾರೆ. ನಂಗಂತೂ ನನ್ನ ಅತ್ತಿಗೆ ಅಂದ್ರೆ ತುಂಬಾ ಇಷ್ಟ. ಸಾಕು ಒಂದ್ 4 ದಿನ ಆಗಿಲ್ಲ, ಆಗ್ಲೇ ಅಟ್ಟಕ್ಕೆಲ್ಲ ಏರ್ಸ್ಬಿಡ ಅವಳನ್ನ. ಸಾಕ್ ಸುಮ್ನಿರಕ್ಕ. ಅಕ್ಕಿ ಎಷ್ಟ್ ನಗ್ತಾ ಮಾತಾಡ್ತಾರೆ ಗೊತ್ತಾ? ಕ್ಯೂಟ್ ಅವ್ರು. ಈಗ ಅವಳಿಗೇನು ಗೊತ್ತಾಗಲ್ಲ, ನಗ್ನಗ್ತಾನೆ ಇರ್ತಾಳೆ. ಆದ್ರೆ ನಾಳೆಯಿಂದ ಹುಣ್ಣಿಮೆ ಒಳಗೆ ಅವಳು ಏನ್ ಕಳ್ಕೊಂಡಿದ್ದಾಳೆ ಅಂತ ಅವಳಿಗೆ ಅರ್ಥ ಆಗತ್ತೆ.